ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಾಸ್ಟ್ ಚಾನೆಲ್. ಈಗ ಮಳೆಗಾಲದಲ್ಲಿ ಸಂಜೆ ಹೊತ್ತಿಗೆ ಏನಾದರೂ ಬಿಸಿ ಬಿಸಿ ಬಜ್ಜಿ ತಿನ್ನಲಿಕ್ಕೆ ಸಿಕ್ಕಿದ್ರೆ ಎಷ್ಟು ಮಜವಾಗಿರುತ್ತೆ ಅಲ್ವಾ? ಸೊ ನಾವಿವತ್ತು ಈಸಿಯಾಗಿ ಸಿಹಿಗೆಣಸಿನ ಪೋಡಿನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾವು ಸಿಹಿಗೆಣಸನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದರಿಂದ ಸರ್ಕಲ್ ಶೇಪ್ನ ಸ್ಲೈಸಸ್ಸನ್ನು ಮಾಡಿ ಇಟ್ಕೊಳ್ಬೇಕು. ತುಂಬ ತೆಳ್ಳಗಿದ್ದಷ್ಟು ಇದು ಒಳ್ಳೆಯದು. ಆಮೇಲೆ ಒಂದು ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಒಂದು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡೆ. ಆಮೇಲೆ ಅದಕ್ಕೆ ಚಿಟಿಕೆಯಷ್ಟು ಅರಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ ಪುಡಿ, ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ಉಪ್ಪು, ಸ್ವಲ್ಪ ಇಂಗು, ಆನಂತರ ಎಲ್ಲವನ್ನು ಸಹ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಓಂ ಕಾಳನ್ನು ಸೇರಿಸ್ತಾ ಇದ್ದೇನೆ. ಇದು ನಾವು ಯಾವುದೇ ಬಜ್ಜಿಯನ್ನು ಮಾಡ್ತಾ ಇದ್ದರೆ ಅದಕ್ಕೆ ಸೇರಿಸಲೇಬೇಕು, ಅದು ಒಳ್ಳೆ ಟೇಸ್ಟನ್ನು ಕೊಡ್ತದೆ. ಈಗ ಕಟ್ ಮಾಡಿಟ್ಟಂತಹ ಸಿಹಿಗೆಣಸಿನ ಸ್ಲೈಸಸನ್ನು ಹಾಕ್ತಾ ಇದ್ದೇನೆ ಹಿಟ್ಟಲ್ಲಿ. ಆಮೇಲೆ ಅದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಹಿಟ್ಟಿನ ಜೊತೆ ಅದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ತಾ ಇದ್ದೇನೆ. ನೀವು ಒಂದೊಂದಾಗಿ ಸ್ಲೈಸಸನ್ನು ಇದರಲ್ಲಿ ಡಿಪ್ ಮಾಡಿ ಸಹ ಬಿಡ್ಬೋದು, ಅಥವಾ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟು ಸಹ ನಾವು ಎಣ್ಣೆಯಲ್ಲಿ ಬಿಡ್ಬೋದು. ಸೊ ಇದು ತುಂಬ ಸುಲಭ ವಿಧಾನ. ನಾವು ಒಂದೊಂದೇ ತೆಗೆದು ಹಾಕಲಿಕ್ಕೆ ಅದು ಸರಿಯಾಗಿ ಕೋಟ್ ಆಗೋದಿಲ್ಲ. ನಾವು ಎಣ್ಣೆಗೆ ಬಿಡಬೇಕಾದ್ರೆ ನಾವು ಈ ರೀತಿ ಮಿಕ್ಸ್ ಮಾಡಿ ಮೊದಲೇ ಇಟ್ಟುಬಿಟ್ರೆ ಅದರಲ್ಲಿ ಅದು ಉಪ್ಪು ಖಾರವನ್ನು ಸಹ ಎಳ್ಕೊಳ್ಳುತ್ತೆ. ಆಮೇಲೆ ಕೋಟ್ ಕೂಡ ಚೆನ್ನಾಗಿ ಆಗಿರುತ್ತೆ. ಸೊ ನಮ್ಮ ಬಜ್ಜಿ ಅದು ಬೋಂಡ ಏನಿದೆ ಅದು ತುಂಬ ಚೆನ್ನಾಗಿ ಕೋಟಿಂಗ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಎಣ್ಣೆ ಆಲ್ರೆಡಿ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದೊಂದನ್ನೇ ಸ್ಲೈಸಸನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಸಂಜೆ ಸ್ನ್ಯಾಕಿಗೆ ಇದು ತುಂಬ ಒಳ್ಳೆಯದು. ಸಿಹಿಗೆಣಸು ಹಾಗೆ ತಿನ್ನಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದನ್ನು ಬೇಯಿಸಿ ಕೂಡ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಅದು. ಸೊ ನಾನು ಸಿಹಿಗೆಣಸು ಮನೆಗೆ ತಂದರೆ ಈ ಥರ ಬಜ್ಜಿನೇ ಮಾಡ್ತೀನಿ. ಇದು ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಸಂಜೆ ಸ್ನ್ಯಾಕಿಗೆ ಸೂಪರ್ ಆಗಿರುತ್ತೆ. ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡ್ತಾ ಇರಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ಸೊ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳು ಬರ್ತಾ ಇರ್ತವೆ. ಮುಂದೆ ಹೊಸದೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.